ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಬೇರೆ ಇನ್ನೊಂದು ರೆಸಿಪಿ ಜೊತೆ ಬಂದಿದ್ದೀನಿ. ಇವತ್ತು ನಾನು ಏನು ತೋರಿಸೋಣ ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಇವಾಗ ಮಧ್ಯಾಹ್ನ ಊಟದ ಟೈಮ್ ಆಗಿದೆ. ಊಟದ ಜೊತೆ ಏನಾದ್ರು ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಊಟಕ್ಕೆ ಏನು ನೆಂಚ್ಕೊಳ್ಳೋದು? ಎಗ್ಗಿತ್ತು. ಎಗ್ ಬುರ್ಜಿ ಮಾಡೋಣ. ಹಾಗೆ ನಿಮಗೆ ಎಗ್ ಬುರ್ಜಿ ಈಸಿಯಾಗಿ 5 to 10 ಮಿನಿಟ್ಸಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸೋಣ ಅಂತ ನಿಮಗೂ ಜೋಡಿಸ್ಕೊಂಡು ಮಾಡೋಣ ಅಂತ ಎಗ್ ಬುರ್ಜಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ಎಗ್ ಬುರ್ಜಿ ಮಾಡೋದು ತೋರಿಸ್ತೀನಿ. ಮತ್ತು ನಾನು ತೋರಿಸ್ತಿರೋ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಗೊತ್ತಾಗುತ್ತೆ ಅವಾಗ ನೀವು ನೋಡ್ತಿದ್ದೀರ ನಾನು ವೀಡಿಯೋಸ್ನ ಅಂತ. ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಅವಾಗ ನನಗೂ ಇನ್ನೂ ಖುಷಿ ಆಗುತ್ತೆ, ಇನ್ನೂ ಬೇರೆ ಬೇರೆ ಈಸಿ ರೆಸಿಪೀಸ್ ನಿಮಗೆ ಮಾಡಿ ತೋರಿಸೋಣ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ವೀಡಿಯೋಸ್ನ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕಂತ ಕೇಳಬೇಕು ಅಂತ ಅನ್ಸಿದ್ರೆ ನಾನು ಕಮೆಂಟ್ ಮಾಡಿ, ನಾನು ಕಮೆಂಟ್ ನೋಡ್ತೀನಿ. ಸದ್ಯಕ್ಕೆ ಇವಾಗಿನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು, ನನಗೆ ಯಾವ ಕಮೆಂಟ್ಸು ಬರೋಕ್ಕೆ ಸ್ಟಾರ್ಟ್ ಆಗಿಲ್ಲ ಇನ್ನು. ನೀವೇ ಮಾಡಿ, ಫಸ್ಟ್ ನೀವೇ ಮಾಡಿದ್ರೆ ನನಗಿನ್ನೂ ಖುಷಿ ಆಗುತ್ತೆ. ಸದ್ಯ ಒಂದಾದರೂ ಕಮೆಂಟ್ ಬಂತಲ್ಲ ಅಂತ ನನಗೂ ಖುಷಿ ಆಗುತ್ತೆ. ಸರಿ ಬನ್ನಿ, ಇವಾಗ ಎಗ್ ಬುರ್ಜಿ ಮಾಡೋದು ತೋರಿಸ್ತೀನಿ. ನಮ್ಮ ಮನೇಲಿ ನಾನು ನಮ್ಮಮ್ಮ ಹೇಗೆ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ. ಈಸಿ, ನಾನು ತುಂಬ ಜಾಸ್ತಿ ಐಟಮ್ಸ್ ಎಲ್ಲ ಏನೂ ಹಾಕಲ್ಲ. ಈಸಿ 2-3 ಐಟಮ್ಸ್ ಅಷ್ಟೇ ನಾನು ಹಾಕೋದು. ಬನ್ನಿ. ಎಗ್ ಬುರ್ಜಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ನಾನು 2 ಮೊಟ್ಟೆ ತೊಗೊಂಡಿದ್ದೀನಿ. ನಾನು ಇವಾಗ 2 ಮೊಟ್ಟೆ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. 2 ಮೊಟ್ಟೆಗೆ ಅಂದರೆ ನೀವು ಚಿಕ್ಕದಾದರೆ 2 ಈರುಳ್ಳಿ, ದಪ್ಪದಾದರೆ 1 ಈರುಳ್ಳಿ ಸಾಕು. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಮತ್ತು 2 ಗ್ರೀನ್ ಚಿಲ್ಲಿ, ಅದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಬೇಕು. ನಾನು ಇಷ್ಟೇ ಹಾಕೋದು. ಒಬ್ಬರು ಟೊಮೆಟೊ ಹಾಕ್ತಾರೆ, ಕೊತ್ತಂಬರಿ ಸೊಪ್ಪು ಹಾಕ್ತಾರೆ. ಕೊತ್ತಂಬರಿ ಸೊಪ್ಪು ಇವಾಗಲೂ ಹಾಕ್ಬೋದು, ಅದು ಅಡಿಷ್ನಲ್, ನಿಮ್ಮ ಇಷ್ಟ. ನಾನು ಇಷ್ಟ ಐಟಮ್ಸ್ ಹಾಕಿ ಎಗ್ ಬುರ್ಜಿ ಮಾಡೋದು. ಫಸ್ಟು ಸ್ಟವ್ ಆನ್ ಮಾಡಬೇಕು. ಒಂದು ಪ್ಯಾನ್ ಇಡಬೇಕು. ಬಾಣಲಿ ಏನಾದರೂ ಇಟ್ಕೋಬೋದು, ಅದು ಈಸಿ. ಬಾಣಲಿ ಮಾಡಿ ಚೆನ್ನಾಗಿರುತ್ತೆ. ನನಗೆ ಇದು ಸಿಕ್ತು ಅರ್ಜೆಂಟಾಗಿ, ಅದಕ್ಕೆ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಕಾಯಿಲಿ ಸ್ವಲ್ಪ ಅದು ತವ, ಬಾಣಲಿ, ಪ್ಯಾನ್ ಏನೋ ಒಂದು. ಇದು ಪ್ಯಾನ್ ಕಾದಿದೆ. ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. 1-2 ಸ್ಪೂನ್ಸ್ ಹಾಕ್ಕೊಳ್ಳಿ ಎಣ್ಣೆನ. ಸ್ವಲ್ಪ ಸಾಕು, ತುಂಬ ಜಾಸ್ತಿ ಆದರೆ ಚೆನ್ನಾಗಾಗಲ್ಲ. ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡ್ಮೇಲೆ ಒಂದು ನಿಮಿಷ ಇಲ್ಲ, ಅದು ಸ್ವಲ್ಪ ಎಣ್ಣೆ ಕಾಯಬೇಕಲ್ವ. ಎಣ್ಣೆ ಕಾದ್ಮೇಲೆ ಎಲ್ಲೋ ಇಟ್ಬಿಟ್ಟು ಎಲ್ಲೋ ಹುಡುಕ್ತಾ ಇದ್ದೀನಿ ನಾನು. ಎಣ್ಣೆ ಹಾಕಾದ್ಮೇಲೆ ಇವಾಗ ಕಟ್ ಮಾಡ್ಕೊಂಡಿರ್ತೀವಲ್ವ ಈರುಳ್ಳಿ, ಅದನ್ನು ಹಾಕ್ಕೋಬೇಕು. ಎಣ್ಣೆ ಕಾದಿದೆಯಾ ನೋಡಿ, ಇನ್ನು ಕಾದಿಲ್ಲ ಎಣ್ಣೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಎಣ್ಣೆ ಕಾದಿದೆ, ಹಾಕೋಣ. ಈರುಳ್ಳಿ ಹಾಕೋಣ. ಒಬ್ಬೊಬ್ಬರು ಸಾಸಿವೆ ಎಲ್ಲ ಹಾಕೋತಾರೆ, ಅದು ಚೆನ್ನಾಗಿರಲ್ಲ ಎಗ್ ಬುರ್ಜಿಗೆ. ಸಾಸಿವೆ, ಜೀರಿಗೆ ಏನೇನೋ ಹಾಕ್ತಾರೆ, ಟೊಮೆಟೊ ಹಾಕೋತಾರೆ. ನಾನು ಈ ಥರ ಮಾಡೋದು ಸಿಂಪಲ್ಲಾಗಿ, ಬೇಗ ಮಾಡ್ಕೋಬೋದು. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ನಾನು 1 ಟಿಪ್ ಏನು ಕೊಡ್ತೀನಿ ಅಂದರೆ, ಈರುಳ್ಳಿ ಫ್ರೈ ಆಗುವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಈರುಳ್ಳಿ. ಜಾಸ್ತಿ ಉಪ್ಪು ಹಾಕೋಬೇಡಿ, ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಅಂದರೆ ಎಗ್ಗಿಂದ ಏನೇ ಮಾಡ್ತಾಯಿದ್ರು ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿರಿ. ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಬಿಡುತ್ತೆ, ಅದು ಸ್ವಲ್ಪ ಹಾಕಿದ್ರೂ ಜಾಸ್ತಿ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಸಾಕು ಈರುಳ್ಳಿನ. ಈರುಳ್ಳಿ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಇದು ಕಟ್ ಮಾಡ್ಕೊಳ್ಳಿ. ನೋಡಿ, ಇದು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡು ಅದೊಂದು 2 ಮಿನಿಟ್ಸ್ ಫ್ರೈ ಮಾಡಿ.
ಸಾಕು. ಇವಾಗ ಮೊಟ್ಟೆ ಹಾಕೋಣ. ಇವಾಗ ಆನಿಯನ್ ಫ್ರೈ ಆಗಿದೆ, ಆನಿಯನ್ ಮತ್ತು ಚಿಲ್ಲಿ ಫ್ರೈ ಆಗಿದೆ. ಇವಾಗ ಮೊಟ್ಟೆ ಹಾಕೊಳ್ಳೋಣ. ನಾನು 2 ಮೊಟ್ಟೆ ಹಾಕೋತಾ ಇದ್ದೀನಿ. ತಗೊಳ್ತು ಮೊಟ್ಟೆ ಹಾಕಿದ್ದೀನಿ. ಇವಾಗ ನಿಮಗೆ ಇನ್ನೊಂದು ಟಿಪ್ ಕೊಡ್ತೀನಿ ನಾನು. ಏನಂದ್ರೆ ಟಿಪ್ಪು, ಇವಾಗ ಎಗ್ ಬುರ್ಜಿ ಮಾಡಿದಾಗ ದಪ್ಪ ಪೀಸ್ ಥರ ಇದ್ರೆ ಚೆನ್ನಾಗಿರುತ್ತೆ. ತುಂಬ ಚಿಕ್ಕದಾಗ್ಬಿಟ್ರೆ ಚೆನ್ನಾಗಿರಲ್ಲ, ಅಷ್ಟು ನಂಗೆ ಇಷ್ಟ ಆಗಲ್ಲ. ದಪ್ಪಗೆ ಇರ್ಬೇಕಂದ್ರೆ ಮೊಟ್ಟೆ ಒಡೆದಾಕ್ಬಿಟ್ಟು ಆವಾಗಲೇ ಕಲಿಸ್ಬಿಡ್ಬಾರ್ದು. 2 ಮಿನಿಟ್ಸ್ ಹಿಂಗೆ ಬಿಡಬೇಕು. ಆಮೇಲೆ ಅದನ್ನ ಫ್ರೈ ಮಾಡಿದ್ರೆ ದಪ್ಪ ಪೀಸ್ ಸಿಗುತ್ತೆ, ಅದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಂಗೆ ಬಿಟ್ಟಿದ್ದೀನಿ. 2 ಮಿನಿಟ್ಸ್ ಸಿಮ್ ಮಾಡಿ ಬಿಡಿ. ಏನು ಬೇಗ ಮಾಡ್ಬೋದು, 5 ಮಿನಿಟ್ಸ್ ಸಾಕು. ಊಟಕ್ಕೆ ಏನಾದರೂ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ದಪ್ಪ ಪೀಸ್ ಆಗಿ ಬಂದಿದೆ. ನೀವೇ ನೋಡ್ಬೋದು, ನೋಡಿ ಇಲ್ಲಿ ಜಾಸ್ತಿ ಹೊತ್ತು ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. 3 to 4 ಮಿನಿಟ್ಸ್ ಈಗ ಮಾಡಿ ಬಿಡಿ. ಮತ್ತೆ ಸಿಮ್ಮಲ್ಲಿ ಇಟ್ಬಿಡಿ, ಮತ್ತೆ ಫ್ರೈ ಮಾಡಿ. ನೋಡಿ ಮತ್ತೆ ನೆಕ್ಸ್ಟ್ ನೀವು ಉಪ್ಪು ನೋಡಿ. ಉಪ್ಪು ಕರೆಕ್ಟ್ ಆಗಿದ್ರೆ ಸಾಕು. ಉಪ್ಪು ಮತ್ತೆ ಉಪ್ಪು ನೋಡಿ ನೀವು. ಅವಾಗಲೇ ಸ್ವಲ್ಪ ಹಾಕಿರ್ತೀನಿ ನಾನು. ಸ್ವಲ್ಪ ಹಾಕೊಂಡು ನೋಡಿ. ಉಪ್ಪು ಜಾಸ್ತಿ ಒಂದೇ ಸಲ ಹಾಕ್ಬಿಟ್ರೆ ಉಪ್ಪು ಹಾಕ್ಬಿಡುತ್ತೆ ಅಂತ. ಲಾಸ್ಟ್ಗೆ ಆಫ್ ಮಾಡೋಕ್ಕಿಂತ ಮೊದಲು ಉಪ್ಪು ನೋಡಿ ಎಷ್ಟಿದೆ ಅಂತ. ಕಮ್ಮಿ ಆಗಿದ್ರೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ನೀವು ಸ್ಕಿಪ್ ಆದರೂ ಮಾಡ್ಬೋದು, ನಾನು ಇವಾಗ ಹಾಕ್ತಾ ಇಲ್ಲ, ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಷ್ಟೇ ಬುರ್ಜಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ನೆಕ್ಸ್ಟ್ ವೀಡಿಯೋಸ್ನ ನೋಡ್ಬೇಕಾದ್ರೆ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡಿ ನೋಡ್ಬೇಡಿ, ಫುಲ್ ಕಂಟಿನ್ಯೂಸ್ ಆಗಿ ನೋಡಿ. ಸ್ಕಿಪ್ ಮಾಡಿ ನೋಡಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ನಾನು ಹೇಳೋಕ್ಕಾಗೋದು ನಿಮಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನೆಕ್ಸ್ಟು ನಾನು ಮತ್ತೆ ಕುಕ್ಕಿಂಗ್ ವೀಡಿಯೋ ಜೊತೆ ಬರ್ತೀನ, ಇಲ್ಲ ಬೇರೆ ಏನಾದರೂ ಬೇರೆ ಥರ ವೀಡಿಯೋ ಮಾಡೋಣ ಅಂತ, ಬೇರೆ ಕಂಟೆಂಟಲ್ಲಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಯಾವ ವೀಡಿಯೋ ಹಾಕ್ತೀನಿ ಅಂತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ.